ವೀಕ್ಷಕರೇ, ಆಗಸ್ಟ್ 28, 2022 ವಲ್ಸಾಡ್, ಗುಜರಾತ್. ಆ ದಿನ ಬೆಳಿಗ್ಗೆ ವಲ್ಸಾಡ್ ಪೊಲೀಸ್ ಸ್ಟೇಷನ್ಗೆ ಒಂದು ಕಾಲ್ ಬರುತ್ತೆ. ಕಾಲ್ ಮಾಡಿದಂತ ವ್ಯಕ್ತಿ ಹೇಳ್ತಾನೆ, ಸರ್, ಇಲ್ಲಿ ಒಂದು ನಿರ್ಜನ ಪ್ರದೇಶದಲ್ಲಿ ಮಾರುತಿ ಬಲೆನೋ ಬ್ಲೂ ಕಲರ್ ಕಾರ್ ನಿಂತಿದೆ. ಆದ್ರೆ ಆ ಕಾರ್ನ ಫ್ರಂಟ್ ಸೀಟ್ ನಲ್ಲಿ ಯಾರೂ ಇಲ್ಲ, ಬಟ್ ಬ್ಯಾಕ್ ಸೀಟ್ ನಲ್ಲಿ ಯಾರೋ ಇರೋ ಹಾಗೆ ಕಾಣಿಸ್ತಿದೆ. ಆದ್ರೆ ಕಾರ್ ಕಂಪ್ಲೀಟ್ ಆಗಿ ಲಾಕ್ ಆಗಿದೆ. ನೀವುಗಳು ಬಂದು ಒಮ್ಮೆ ನೋಡ್ತೀರಾ ಅಂತ ಕೇಳ್ತಾನೆ. ತಕ್ಷಣ ವಲ್ಸಾಡ್ ಪೊಲೀಸರು ಒಂದು ಟೀಮ್ ಸ್ಪಾಟ್ ಗೆ ಬಂದು ನೋಡ್ತಾರೆ. ಕಾಲ್ ಮಾಡಿದ ವ್ಯಕ್ತಿ ಹೇಳಿದಂತೆ ಬ್ಯಾಕ್ ಸೀಟ್ ನಲ್ಲಿ ಯಾರೋ ಮಲಗಿರೋ ಹಾಗೆ ಕಾಣಿಸ್ತಿತ್ತು. ಪೊಲೀಸರು ಹೊರಗಡೆಯಿಂದ ಎಷ್ಟೇ ಕೂಗಿ ಕರೆದ್ರೂ ಒಳಗಿದ್ದ ವ್ಯಕ್ತಿಯಿಂದ ಯಾವ ರಿಯಾಕ್ಷನ್ ಕೂಡ ಇರಲಿಲ್ಲ. ನಂತರ ಕಾರ್ನ ಸೈಡ್ ಗ್ಲಾಸ್ ಅನ್ನ ಹೊಡೆದು ಡೋರ್ ಓಪನ್ ಮಾಡಿ ನೋಡ್ತಾರೆ. ಆಗ ಕಾರ್ನ ಹಿಂಬದಿಯ ಸೀಟ್ ನಲ್ಲಿ ಒಂದು ಮಹಿಳೆ ಇರೋದನ್ನ ಗಮನಿಸ್ತಾರೆ. ಆದ್ರೆ ಆಕೆ ಉಸಿರಾಡ್ತಾ ಇರಲಿಲ್ಲ. ಹಾಗೆ ಆಕೆಯ ಕುತ್ತಿಗೆಯಲ್ಲಿ ಹಗ್ಗದ ಮಾರ್ಕ್ ಇರೋದನ್ನ ನೋಡ್ತಾರೆ. ಇದನ್ನು ನೋಡಿದ ಪೊಲೀಸರಿಗೆ ತಕ್ಷಣವೇ ಗೊತ್ತಾಗುತ್ತೆ ಇದೊಂದು ಮರ್ಡರ್ ಅಂತ. ಮುಖದಲ್ಲಿ ಏನು ಮಾರ್ಕ್ಸ್ ಅಥವಾ ಗುರುತು ಹಿಡಿಯಕ್ಕಾಗದೆ ಹಾಗೆ ಏನು ಮಾಡಿರಲಿಲ್ಲ. ಆದ್ರೆ ಕಾರ್ನಲ್ಲಿ ಆಕೆಗೆ ಸಂಬಂಧಪಟ್ಟ ಯಾವುದೇ ವಸ್ತುಗಳು ಕೂಡ ಇರಲಿಲ್ಲ. ಈಗ ಪೊಲೀಸರಿಗೆ ಮೊದಲು ಈ ಸಿಕ್ಕಂತಹ ಶವ ಯಾರದು ಅನ್ನೋದನ್ನ ಪತ್ತೆ ಹಚ್ಚಬೇಕಿತ್ತು. ಅದಕ್ಕಾಗಿ ಪೊಲೀಸರು ಈ ಕೇಸ್ನಲ್ಲಿ ಹೆಚ್ಚಾಗಿ ಶ್ರಮ ಪಡಬೇಕಾಗಿರಲಿಲ್ಲ. ಯಾಕೆಂದ್ರೆ ಅಂದು ಬೆಳಿಗ್ಗೆ ಒಬ್ಬ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಬಂದು ತನ್ನ ಹೆಂಡತಿ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಫೈಲ್ ಮಾಡಿಸಿದ್ದ. ಯಾರು ಆ ವ್ಯಕ್ತಿ? ಆತನಿಗೂ ಇಲ್ಲಿ ಸಿಕ್ಕಂತ ಮಹಿಳೆಯ ಶವಕ್ಕೂ ಏನು ಸಂಬಂಧ ತಿಳಿಯೋಣ ಡೀಟೇಲ್ ಆಗಿ. ವೀಕ್ಷಕರೇ, ವೆಲ್ಕಮ್ ಟು ದಿ ಚಾನೆಲ್. ನೀವುಗಳು ನಮ್ಮ ಚಾನೆಲ್ಗೆ ಮೊದಲ ಬಾರಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ನ ಆನ್ ಮಾಡಿ. ಹಾಗೆ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದಕ್ಕೆ ಮರಿಬೇಡಿ. ವೈಶಾಲಿ ಬಲ್ಸಾರ ಈಕೆ ಗುಜರಾತ್ನ ಬಹಳನೇ ಪ್ರಸಿದ್ಧ ಗರ್ಭಾ ಸಿಂಗರ್. ವೈಶಾಲಿ ದೇಶ ವಿದೇಶಗಳಲ್ಲಿ ತಮ್ಮ ಹಾಡಿನ ಮೂಲಕ ಲಕ್ಷಾಂತರ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಆಕೆಯ ಗಂಡ ಹರೇಶ್ ಬಲ್ಸಾರ ಒಬ್ಬ ಗಿಟಾರಿಸ್ಟ್. ಆತ ಕೂಡ ಬಹಳನೇ ಸ್ಟೇಜ್ ಪರ್ಫಾರ್ಮೆನ್ಸ್ ಗಳನ್ನ ಕೊಟ್ಟಿರೋರೆ. ಈಗ ದಿನ ಬರುತ್ತೆ ಆಗಸ್ಟ್ 27, 2022 ಶನಿವಾರ. ವೈಶಾಲಿ ತನ್ನ ಪತಿ ಹರೇಶ್ಗೆ ನಾನು ಯಾರನ್ನೋ ಮೀಟ್ ಮಾಡಬೇಕು, ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ಅಂತ ಹೇಳಿ ಮನೆಯಿಂದ ಹೊರಡ್ತಾರೆ. ಆಗ ಸಮಯ ಸಂಜೆ 6:45. ಹೀಗೆ ಹೇಳಿ ತನ್ನ ಮಾರುತಿ ಬಲೆನೋ ಕಾರ್ನಲ್ಲಿ ಹೊರಟು ಹೋಗ್ತಾರೆ. ಆಕೆ ಹೋಗಿ ಸುಮಾರು 3-4 ಗಂಟೆಯಾದ್ರೂ ಬರದಿದ್ದನ್ನ ನೋಡಿ ಹರೇಶ್ ವೈಶಾಲಿಗೆ ಕಾಲ್ ಮಾಡ್ತಾರೆ. ಆದ್ರೆ ಫೋನ್ ಸ್ವಿಚ್ ಆಫ್ ಬರ್ತಿತ್ತು. ನಂತರ ಹರೇಶ್ ಗೊತ್ತಿರೋ ರಿಲೇಟಿವ್ಸ್, ಫ್ರೆಂಡ್ಸ್ ಗಳಿಗೆ ಎಲ್ಲರಿಗೂ ಕಾಲ್ ಮಾಡ್ತಾರೆ. ಆದ್ರೆ ವೈಶಾಲಿಯ ಸುಳಿವು ಸಿಗೋದಿಲ್ಲ. ನಂತರ ಇಡೀ ರಾತ್ರಿ ಅದೇ ಗೊಂದಲದಲ್ಲಿ ಕಳೆದ ಹರೇಶ್ ನೆಕ್ಸ್ಟ್ ಡೇ ಅಂದ್ರೆ ಆಗಸ್ಟ್ 28 ಬೆಳಿಗ್ಗೆ ಪರ್ದಿ ಪೊಲೀಸ್ ಸ್ಟೇಷನ್ಗೆ ಬಂದು ತನ್ನ ವೈಫ್ ವೈಶಾಲಿಯ ಮಿಸ್ಸಿಂಗ್ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿಸ್ತಾರೆ. ಇದೇ ಸಮಯದಲ್ಲಿ ಪೊಲೀಸರಿಗೆ ವಲ್ಸಾಡ್ ಪೊಲೀಸ್ ಜ್ಯೂರಿಸ್ಡಿಕ್ಷನ್ ನಲ್ಲಿ ನಾನು ನಿಮಗೆ ಮೊದಲೇ ಹೇಳಿದ ಹಾಗೆ ಒಂದು ಕಾರ್ನಲ್ಲಿ ಮಹಿಳೆಯ ಶವ ಪತ್ತೆಯಾಗಿತ್ತು. ಎರಡೂ ಪೊಲೀಸ್ ಸ್ಟೇಷನ್ಗಳ ಜ್ಯೂರಿಸ್ಡಿಕ್ಷನ್ ಬೇರೆ ಬೇರೆ ಆಗಿದ್ದರಿಂದ ವಲ್ಸಾಡ್ ಪೊಲೀಸರು ಆ ಕಾರ್ನ ರಿಜಿಸ್ಟರ್ ನಂಬರ್ನಿಂದ ಅದರ ಮಾಲೀಕನನ್ನ ಕಂಡುಹಿಡಿತಾರೆ. ಆಗ ಗೊತ್ತಾಗುತ್ತೆ ಅದು ವೈಶಾಲಿ ಬಲ್ಸಾರ ಅವರ ಕಾರ್ ಅಂತ. ತಕ್ಷಣ ಹರೇಶ್ ನನ್ನ ಕನೆಕ್ಟ್ ಮಾಡಿದ ಪೊಲೀಸರು, ನೀವು ಬೆಳಿಗ್ಗೆ ನಿಮ್ಮ ವೈಫ್ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ನಮಗೆ ಆಕೆಯ ಕಾರ್ ಹಾಗೂ ಶವ ಪತ್ತೆ ಆಗಿದೆ, ದಯವಿಟ್ಟು ಸ್ಪಾಟ್ಗೆ ಬಂದು ಕನ್ಫರ್ಮ್ ಮಾಡಿ ಅಂತ ಕೇಳ್ಕೋತಾರೆ. ಹರೇಶ್ ತಕ್ಷಣವೇ ಆ ಕಾರ್ ಸಿಕ್ಕ ಜಾಗಕ್ಕೆ ಬರ್ತಾರೆ. ಹರೇಶ್ ಆ ಕಾರ್ ಮತ್ತು ಬಾಡಿನ ನೋಡ್ತಿದ್ದಂಗೆ ಅಳೋಕೆ ಶುರು ಮಾಡ್ತಾರೆ. ಜೊತೆಗೆ ಆಕೆ ತನ್ನ ಪತ್ನಿ ವೈಶಾಲಿ ಅಂತ ಕನ್ಫರ್ಮ್ ಕೂಡ ಮಾಡ್ತಾರೆ. ನಂತರ ಫಾರೆನ್ಸಿಕ್ ಟೀಮ್ ನ ಸ್ಪಾಟ್ಗೆ ಕರೆಸಿ ಶವವನ್ನ ಪೋಸ್ಟ್ ಮಾರ್ಟಮ್ಗಾಗಿ ಸೂರತ್ಗೆ ಕಳುಹಿಸಲಾಗುತ್ತೆ. ಕಾರ್ ಡ್ರೈವಿಂಗ್ ಸೀಟ್ ನ ಕೆಳಗೆ ವೈಶಾಲಿಯ ಚಪ್ಪಲಿ ಸಿಕ್ಕಿದ್ದು ಬಿಟ್ರೆ ಕಾರ್ನ ಕೀ ಆಗ್ಲಿ, ಆಕೆಯ ಫೋನ್ ಆಗ್ಲಿ, ಪರ್ಸ್ ಆಗ್ಲಿ ಯಾವುದೊಂದು ಕಾರ್ನಲ್ಲಿ ಇರಲಿಲ್ಲ. ನೆಕ್ಸ್ಟ್ ಡೇ ವೈಶಾಲಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಲಾಗಿತ್ತು, ಆಕೆಯ ಕುತ್ತಿಗೆಗೆ ಯಾವುದೋ ಬಟ್ಟೆ ಅಥವಾ ಹಗ್ಗದಿಂದ ಬಿಗಿದು ಉಸಿರುಗಟ್ಟಿ ಕೊಲೆ ಮಾಡಲಾಗಿದೆ ಎಂದು. ಆದ್ರೆ ಇದರಲ್ಲಿ ಆಶ್ಚರ್ಯ ಪಡೋ ವಿಷಯವೆಂದ್ರೆ ಕುತ್ತಿಗೆಯ ಜಾಗದಲ್ಲಿ ಇರೋ ಗಾಯ ಬಿಟ್ರೆ ಇಡೀ ದೇಹದಲ್ಲಿ ಬೇರೆ ಯಾವುದೊಂದು ಸಣ್ಣ ಗಾಯ ಕೂಡ ಇರಲಿಲ್ಲ. ಹಾಗಿದ್ರೆ ಆಕೆನ ಹಾಗೆ ಉಸಿರುಗಟ್ಟಿಸುವಾಗ ಅದನ್ನು ವಿರೋಧಿಸಿದ್ದರೆ ಮೈಯಲ್ಲಿ ಅಲ್ಲಲ್ಲಿ ಗಾಯಗಳ ಗುರುತು ಇರಬೇಕಿತ್ತು. ಆದ್ರೆ ಅಂಥದ್ದೇನೂ ಇರಲಿಲ್ಲ. ಇದರ ಬಗ್ಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಮುಖದ ಆಸುಪಾಸಿನಲ್ಲಿ ಕ್ಲೋರೋಫಾರ್ಮ್ ನ ಅಂಶಗಳು ಇದ್ದದನ್ನ ರಿಪೋರ್ಟ್ ಹೇಳ್ತಿತ್ತು. ಅಂದ್ರೆ ಮೊದಲು ವೈಶಾಲಿಯನ್ನ ಅನ್ಕಾನ್ಶಿಯಸ್ ಮಾಡಿ ನಂತರ ಕೊಲ್ಲಲಾಗಿದೆ ಅನ್ನೋದು ಕ್ಲಿಯರ್ ಆಗಿತ್ತು. ಇದೊಂದು ಕ್ಲಿಯರ್ ಪ್ಲಾನ್ಡ್ ಮರ್ಡರ್ ತರ ಕಾಣಿಸ್ತಿತ್ತು. ಪೋಸ್ಟ್ ಮಾರ್ಟಮ್ ನ ನಂತರ ಬಾಡಿಯನ್ನ ಮನೆಯವರಿಗೆ ಹಸ್ತಾಂತರಿಸ್ತಾರೆ. ಹರೇಶ್ ಹಾಗೂ ಕುಟುಂಬಸ್ಥರು ವೈಶಾಲಿಯ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾರೆ. ವೈಶಾಲಿಯ ಫ್ಯಾಮಿಲಿ ಕೆನಡಾದಲ್ಲಿ ವಾಸವಾಗಿದ್ರು. ಅವರುಗಳು ಕೂಡ ವಿಷಯ ಕೇಳಿ ಭಾರತಕ್ಕೆ ಬಂದಿದ್ರು. ಎಲ್ಲರೂ ಬಹಳನೇ ದುಃಖದಲ್ಲಿದ್ರು. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿತ್ತು. ಹಾಗಾಗಿ ಇಲ್ಲಿ ಪೊಲೀಸರು ಮೊದಲಿಗೆ ಹರೇಶ್ ನನ್ನ ಸ್ಟೇಷನ್ಗೆ ಕರೆಸಿ ವಿಚಾರಿಸ್ತಾರೆ. ಹರೇಶ್ ತನ್ನ ಸ್ಟೇಟ್ಮೆಂಟ್ ನಲ್ಲಿ ವೈಶಾಲಿ ನನಗೆ ಜಸ್ಟ್ ಹೊರಗಡೆ ಹೋಗಿ ಬರ್ತೀನಿ, ಯಾರನ್ನೋ ಮೀಟ್ ಮಾಡಬೇಕು ಅಂತ ಹೇಳಿದ್ಲು ಅಷ್ಟೇ. ಅಷ್ಟು ಬಿಟ್ರೆ ಆಕೆ ನನಗೆ ಬೇರೆ ಏನು ಹೇಳಲಿಲ್ಲ ಅಂತಾರೆ.
ಹರೇಶ್ ಹಾಗೂ ವೈಶಾಲಿ 2011ರಲ್ಲಿ ಮದುವೆಯಾಗಿದ್ರು. ಇವರಿಗೆ ಒಬ್ಬಳು ಮಗಳು ಕೂಡ ಇದ್ಲು. ಆದ್ರೆ ಹರೇಶ್ಗೆ ವೈಶಾಲಿ ಎರಡನೇ ಹೆಂಡತಿ. ಹರೇಶ್ಗೆ ಮೊದಲ ಪತ್ನಿಯಿಂದ ಕೂಡ ಒಬ್ಬ ಮಗಳಿದ್ಲು. ಆ ಮಗಳು ಕೂಡ ಇವರೊಂದಿಗೆ ಇರ್ತಿದ್ಲು. ಪೊಲೀಸರು ನೆರೆಹೊರೆಯವರನ್ನ, ಫ್ಯಾಮಿಲಿ ಮೆಂಬರ್ಸ್ ಗಳನ್ನ ಇವರ ಸಂಬಂಧದ ಬಗ್ಗೆ ವಿಚಾರಿಸ್ತಾರೆ. ಎಲ್ಲರೂ ಇವರಿಬ್ಬರ ಸಂಬಂಧದ ಬಗ್ಗೆ ಪಾಸಿಟಿವ್ ಆಗಿ ಫೀಡ್ಬ್ಯಾಕ್ ಕೊಡ್ತಾರೆ. ಹರೇಶ್ ಹಾಗೂ ವೈಶಾಲಿ ಬಹಳನೇ ಅನ್ಯೋನ್ಯವಾಗಿದ್ರು, ಒಬ್ಬರನ್ನೊಬ್ಬರು ಬಹಳನೇ ಪ್ರೀತಿಸ್ತಿದ್ರು ಅಂತ. ವೈಶಾಲಿ ಯಾವತ್ತೂ ಆ ಎರಡು ಮಕ್ಕಳಲ್ಲಿ ಭೇದ ಭಾವ ಮಾಡಿರಲಿಲ್ಲ. ಇಬ್ಬರನ್ನು ತನ್ನ ಮಕ್ಕಳಂತೆಯೇ ನೋಡ್ಕೋತಿದ್ರು. ಈವನ್ ವೈಶಾಲಿಯ ಅತ್ತೆ ಮಾವ ಕೂಡ ಜೊತೆಗೆ ವಾಸಿಸುತ್ತಿದ್ರು. ಅವರುಗಳು ಕೂಡ ತಮ್ಮ ಸೊಸೆ ಹಾಗೆ ಮಗನ ಸಂಬಂಧದ ಬಹಳನೇ ಚೆನ್ನಾಗಿತ್ತು ಅಂತಾನೆ ಹೇಳ್ತಾರೆ. ಆದ್ರೆ ಪೊಲೀಸರಿಗೆ ಇದ್ದ ಡೌಟ್ ಅಂದ್ರೆ, ಆಗಸ್ಟ್ 28ರ ಬೆಳಿಗ್ಗೆ ಕಂಪ್ಲೇಂಟ್ ಕೊಟ್ಟ ಹರೇಶ್ ಆಮೇಲೆ ಈ ಕಡೆ ಬರಲೇ ಇಲ್ಲ. ಯಾರಾದ್ರೂ ಈ ತರ ಕೊಲೆಯಾಗಿ ಸಿಕ್ಕಾಗ ಪೊಲೀಸರಿಗೆ ತೊಂದರೆ ಕೊಟ್ಟು ಕೇಸ್ನ ಅಪ್ಡೇಟ್ ತಗೋತಾರೆ. ಆದ್ರೆ ಹರೇಶ್ ಯಾಕೆ ಸುಮ್ಮನಿದ್ದಾರೆ ಅಂತ. ಇದರ ಬಗ್ಗೆ ಹರೇಶ್ನ ಕೇಳಿದಾಗ ಹರೇಶ್ ಹೇಳ್ತಾನೆ, ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟ ನಂತರ ನಾನು ನನಗೆ ಗೊತ್ತಿರೋರ ಮನೆಗಳಿಗೆ ಹೋಗಿ ವಿಚಾರಿಸ್ತಿದ್ದೆ, ಫೋನ್ ಮಾಡಿ ವಿಚಾರಿಸ್ತಿದ್ದೆ ಅಂತಾನೆ. ಆದ್ರೆ ಪೊಲೀಸರಿಗೆ ಹರೇಶ್ನ ಸ್ಟೇಟ್ಮೆಂಟ್ ಹಾಗೆ ಆತನ ನಡವಳಿಕೆ ಮೇಲೆ ಎಲ್ಲೂ ಡೌಟ್ ಬರಲೇ ಇಲ್ಲ. ಇದೆಲ್ಲವೂ ವೈಶಾಲಿಯ ಬಾಡಿ ಸಿಕ್ಕ ಒಂದೆರಡು ದಿನಗಳಲ್ಲೇ ನಡೀತಿತ್ತು. ಪೊಲೀಸರು ಹರೇಶ್ಗೆ ಕ್ಲೀನ್ ಚಿಟ್ ಕೊಟ್ಟಾಗಿತ್ತು. ಈಗ ಈ ಕೇಸನ್ನ ಮುಂದುವರಿಸಲು ಟೆಕ್ನಿಕಲ್ ಸರ್ವೈಲೆನ್ಸ್ ನ ಮೊರೆ ಹೋಗ್ತಾರೆ ಪೊಲೀಸರು. ಮೊದಲಿಗೆ ವೈಶಾಲಿಯ ಸಿಡಿಆರ್ ರಿಪೋರ್ಟ್ ನ ತೆಗೆಸಲಾಯಿತು. ಅದರ ಜೊತೆಗೆ ಆಕೆಯ ಮನೆಯಿಂದ ಕಾರ್ ಸಿಕ್ಕ ಜಾಗದವರೆಗಿನ ಎಲ್ಲಾ ಲೊಕೇಶನ್ಗಳ ಸಿಸಿಟಿವಿ ಫುಟೇಜ್ ನ ತೆಗೆಸೋ ಕಾರ್ಯ ಕೂಡ ಶುರುವಾಯಿತು. ಸಿಡಿಆರ್ ರಿಪೋರ್ಟ್ ಹಾಗೆ ಸಿಸಿಟಿವಿ ಫುಟೇಜ್ ಈ ಕೇಸ್ಗೆ ಎರಡು ಮುಖ್ಯ ಸುಳಿವನ್ನ ಕೊಟ್ಟಿತ್ತು. ಮೊದಲಿಗೆ ಕಾಲ್ ರೆಕಾರ್ಡ್ ನಲ್ಲಿ ವೈಶಾಲಿ ಮನೆಯಿಂದ ಹೊರಟಾಗ ಹಾಗೆ ದಾರಿ ಮಧ್ಯದಲ್ಲಿ 2 ಬಾರಿ ಯಾವುದೋ ನಂಬರ್ಗೆ ಕಾಲ್ ಮಾಡಿರೋದು ಗೊತ್ತಾಗುತ್ತೆ. ಆ ನಂಬರ್ ಬಬಿತಾ ಕೌಶಿಕ್ ಎಂಬ ಒಬ್ಬ ಮಹಿಳೆಯದಾಗಿತ್ತು. ಪೊಲೀಸರು ಹರೇಶ್ ನನ್ನ ಈ ಬಬಿತಾ ಯಾರು ಅಂತ ಕೇಳ್ತಾರೆ. ಅದಕ್ಕೆ ಹರೇಶ್ ಬಬಿತಾ ವೈಶಾಲಿಯ ಫ್ರೆಂಡ್, ಮೇ ಬಿ ಆ ದಿನ ವೈಶಾಲಿ ಆಕೆನೇ ನೋಡಕ್ಕೆ ಹೋಗಿರೋದು ಅಂತಾರೆ. ಇತ್ತ ಕಡೆ 100ಕ್ಕೂ ಅಧಿಕ ಸಿಸಿಟಿವಿ ಫುಟೇಜ್ ಗಳನ್ನ ತೆಗೆಸಲಾಗಿತ್ತು. ಇದರಲ್ಲಿ ಒಂದು ಕ್ಯಾಮೆರಾದಲ್ಲಿ ವೈಶಾಲಿಯ ಫ್ರೆಂಡ್ ಬಬಿತಾ ಕಾಣಿಸಿಕೊಳ್ತಾಳೆ. ಆ ಕ್ಯಾಮೆರಾ ವೈಶಾಲಿಯ ಬಾಡಿ ಸಿಕ್ಕ 1 ಕಿಲೋಮೀಟರ್ ದೂರದಲ್ಲಿ ಅಳವಡಿಸಲಾಗಿತ್ತು. ಪೊಲೀಸರಿಗೆ ವೈಶಾಲಿಯ ಟೈಮ್ ಲೈನ್ ನಲ್ಲಿ ಬಬಿತಾ ಯಾಕೆ ಇದ್ದಾಳೆ, ಜೊತೆಗೆ ಕಾಲ್ ರೆಕಾರ್ಡ್ ನಲ್ಲೂ ಆಕೆಯ ಜೊತೆಗೆ ಕೊನೆಯದಾಗಿ ಮಾತನಾಡಿದ್ದಾಳೆ. ಹಾಗಿದ್ರೆ ಯಾರು ಈ ಬಬಿತಾ ಅನ್ನೋ ಪ್ರಶ್ನೆ ಕಾಡೋಕೆ ಶುರುವಾಯಿತು. ಬಬಿತಾಳ ಅಡ್ರೆಸ್ ತೆಗೆಸಿದ ಪೊಲೀಸರು ಆಕೆಯ ಮನೆಗೆ ಬರ್ತಾರೆ. ಮನೆಗೆ ಬಂದ ಪೊಲೀಸರು ಬಬಿತಾಳನ್ನ ನೋಡಿ ಒಂದು ಕ್ಷಣ ಮೌನವಾಗಿ ಹೋಗ್ತಾರೆ. ಅವರ ಬಾಯಿಯಿಂದ ಯಾವ ಶಬ್ದಗಳು ಹೊರಬರಲ್ಲ. ಯಾಕೆಂದ್ರೆ ಬಬಿತಾ 9 ತಿಂಗಳ ತುಂಬು ಗರ್ಭಿಣಿ. ಇಂದೋ ನಾಳೆಯೋ ಡೆಲಿವರಿ ಅನ್ನೋ ಸ್ಟೇಜ್ ನಲ್ಲಿ ಇದ್ಲು. ನಂತರ ಪೊಲೀಸರು ಡಾಕ್ಟರ್ಗಳ ಒಂದು ಟೀಮ್ ಅನ್ನ ಮನೆಗೆ ಕರೆಸಿಕೊಳ್ತಾರೆ. ಯಾಕೆಂದ್ರೆ ಬಬಿತಾಗೆ ಏನು ಸ್ಟ್ರೆಸ್ ಆಗದೆ ತನ್ನ ಸ್ಟೇಟ್ಮೆಂಟ್ ಕೊಡೋಕೆ ಅನುಕೂಲ ಆಗ್ಲಿ ಅಂತ. ಪೊಲೀಸರು ಬಬಿತಾಳನ್ನ ಕೇಳ್ತಾರೆ, ವೈಶಾಲಿ ನಿಮ್ಮ ಫ್ರೆಂಡಾ ಅಂತ. ಅದಕ್ಕೆ ಬಬಿತಾ, ಹೌದು, ನಾವಿಬ್ಬರು ಬಹಳನೇ ವರ್ಷಗಳಿಂದ ಒಳ್ಳೆ ಫ್ರೆಂಡ್ಸ್ ಅಂತಾಳೆ. ಪೊಲೀಸರು ನಂತರ ವೈಶಾಲಿಯ ಕೊಲೆಯಾಗಿರೋ ವಿಷಯವನ್ನ ಬಬಿತಾಗೆ ಹೇಳ್ತಾರೆ. ಈ ವಿಷಯ ಕೇಳಿ ಶಾಕ್ ಆದ ಬಬಿತಾ ಅಳೋಕೆ ಶುರು ಮಾಡ್ತಾರೆ. ನಂತರ ಪೊಲೀಸರು ನಿಮ್ಮಿಂದಲೇ ವೈಶಾಲಿಗೆ ಲಾಸ್ಟ್ ಕಾಲ್ ಹೋಗಿರೋದು, ಯಾವ ಕಾರಣಕ್ಕೆ ಮಾಡಿದ್ರಿ ಅಂತ ಕೇಳ್ತಾರೆ. ಅದಕ್ಕೆ ಬಬಿತಾ ಹೇಳ್ತಾರೆ, ಇದರಲ್ಲಿ ಆಶ್ಚರ್ಯ ಏನಿದೆ, ನಾವುಗಳು ನಿರಂತರವಾಗಿ ಫೋನ್ ನಲ್ಲಿ ಕನೆಕ್ಟ್ ಅಲ್ಲೇ ಇದ್ವಿ, ದಿನಕ್ಕೆ 1 ಬಾರಿಯಾದ್ರೂ ಫೋನ್ ನಲ್ಲಿ ಮಾತಾಡ್ತೀವಿ ಅಂತಾಳೆ. ಪೊಲೀಸರು ಅದನ್ನ ಚೆಕ್ ಮಾಡ್ತಾರೆ. ಬಬಿತಾ ಹೇಳಿದ್ದು ನಿಜವೇ, ಅವರುಗಳು ದಿನಕ್ಕೆ ಒಮ್ಮೆಯಾದ್ರೂ ಫೋನ್ ಮಾಡಿ ಮಾತಾಡ್ತಿದ್ರು. ಈ ಸುಳಿವು ಪೊಲೀಸರಿಗೆ ಸಹಾಯಕ್ಕೆ ಬರಲಿಲ್ಲ. ನಂತರ ಆಕೆನ ಆಗಸ್ಟ್ 27ರಂದು ನೀವು ಎಲ್ಲಿದ್ರಿ ಅಂತ ಕೇಳ್ತಾರೆ. ಆಗ ಆಕೆ, ನಾನು ಹೊರಗಡೆ ಹೋಗಿದ್ದೆ, ವೈಶಾಲಿನ ಮೀಟ್ ಮಾಡೋಣ ಅಂತ. ಆಕೆಗೆ ಮನೆಯಿಂದ ಹೊರಡುವಾಗ ಒಮ್ಮೆ ಕಾಲ್ ಮಾಡಿದೆ, ನಂತರ ಮಧ್ಯದಲ್ಲಿ ಒಮ್ಮೆ ಕಾಲ್ ಮಾಡಿದೆ. ಆಕೆ ನಾನಿದ್ದ ದಾರಿಯಿಂದಲೇ ಕಾರ್ ಮೂಲಕ ಪಾಸ್ ಆಗಿ ಮುಂದೆ ಹೋದ್ಲು. ನಾನು ಬೇರೇನೋ ಅರ್ಜೆಂಟ್ ಕೆಲಸ ಇರಬೇಕು ಅಂತ ಅಂದ್ಕೊಂಡು ಸುಮ್ಮನಾಗಿ ಮನೆಗೆ ವಾಪಸ್ ಬಂದೆ ಅಂತಾಳೆ. ಪೊಲೀಸರ ಇನ್ವೆಸ್ಟಿಗೇಷನ್ ಮುಂದುವರಿತಿತ್ತು. ಆದ್ರೆ ಯಾವುದೇ ಆಂಗಲ್ ಇಂದ ನೋಡಿದ್ರೂ ಏನೊಂದು ಲೀಡ್ ಪೊಲೀಸರಿಗೆ ಸಿಗ್ತಿರ್ಲಿಲ್ಲ. ಅವರ ಬಳಿ ಜಸ್ಟ್ ಆ ಕಾಲ್ ರೆಕಾರ್ಡ್ ಹಾಗೆ ಸಿಸಿಟಿವಿ ಕ್ಯಾಮೆರಾ ಫುಟೇಜ್ ಬಿಟ್ರೆ ಬೇರೇನು ಸಾಕ್ಷಿಗಳು ಇರಲಿಲ್ಲ. ಆದ್ರೆ ಎಲ್ಲಾ ಸಾಕ್ಷಿಗಳು ಬಬಿತಾಳ ಕಡೆಗೆ ಬೆಟ್ಟು ಮಾಡಿ ತೋರಿಸ್ತಿತ್ತು. ಆದ್ರೆ ಆಕೆನ ಸ್ಟೇಷನ್ಗೆ ಕರೆಸಿ ಸ್ಟ್ರಿಕ್ಟ್ ಆಗಿ ಇಂಟ್ರೋಗೇಷನ್ ಮಾಡಕ್ಕಾಗ್ತಿರ್ಲಿಲ್ಲ. ಯಾಕೆಂದ್ರೆ ಹಾಗೆ ಮಾಡೋ ಪ್ರಯತ್ನದಲ್ಲಿ ಆಕೆಯ ಮಗುಗೇನಾದ್ರೂ ತೊಂದರೆ ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಜವಾಬ್ದಾರಿನ ಹೊರಬೇಕಿತ್ತು. ಹೀಗಾಗಿ ಏನು ಮಾಡೋದು ಅಂತ ಗೊತ್ತಾಗದೆ ಇರುವಾಗ
ಪೊಲೀಸರು ಒಂದು ಐಡಿಯಾ ಮಾಡ್ತಾರೆ. ವೀಕ್ಷಕರೇ, ಈ ಪ್ಲಾನ್ ಈ ಕೇಸ್ನ ನಿಮಿಷಗಳಲ್ಲಿ ಸಾಲ್ವ್ ಮಾಡಿ ಹಾಕುತ್ತೆ. ಹಾಗಿದ್ರೆ ಏನು ಆ ಐಡಿಯಾ? ಪೊಲೀಸರು ತಮ್ಮ ಟೀಮ್ನೊಂದಿಗೆ ಮತ್ತೆ ಬಬಿತಾಳ ಮನೆಗೆ ಬರ್ತಾರೆ. ಬಬಿತಾಳೊಂದಿಗೆ ಮಾತನಾಡ್ತಾ ಕೇಳ್ತಾರೆ, ನೀವು ಒಂದು ವೈಶಾಲಿಯ ಜೊತೆ ಕಾರ್ನಲ್ಲಿ ಬೇರೆ ಯಾರನ್ನಾದ್ರೂ ನೋಡಿದ್ರಾ ಅಂತ. ಆಗ ಬಬಿತಾ ಹೇಳ್ತಾರೆ, ನನಗೆ ನೆನಪಿರೋ ಹಾಗೆ ವೈಶಾಲಿ ಜೊತೆ ಅವತ್ತು ಇನ್ನೂ ಇಬ್ಬರು ಕಾರ್ನಲ್ಲಿ ಇದ್ರು ಅಂತಾರೆ. ಆಗ ಪೊಲೀಸರು ಬಬಿತಾಗೆ ಒಂದು ಫೋಟೋ ತೋರಿಸಿ, ನಮಗೆ ಕೊಲೆಗಾರ ಸಿಕ್ಕಿದ್ದಾನೆ, ನೀವು ಜಸ್ಟ್ ಅವತ್ತು ಈ ವ್ಯಕ್ತಿ ಆಕೆಯೊಂದಿಗೆ ಕಾರ್ನಲ್ಲಿ ಇದ್ನಾ ಅಂತ ಹೇಳೋಕೆ ಸಾಧ್ಯನಾ ಅಂತ ಕೇಳ್ತಾರೆ. ಬಬಿತಾ ಆ ಫೋಟೋನ ನೋಡಿ, ಹೌದು, ಈ ವ್ಯಕ್ತಿ ಅವತ್ತು ವೈಶಾಲಿಯ ಕಾರ್ನಲ್ಲಿ ಇದ್ದ, ನಾನು ನೋಡಿದ್ದೇನೆ ಅಂತಾಳೆ. ಇದನ್ನ ಕೇಳ್ತಿದ್ದಂಗೆ ಪೊಲೀಸರಿಗೆ ಕನ್ಫರ್ಮ್ ಆಗುತ್ತೆ, ಕೊನೆಗೂ ನಮ್ಮ ಕೊಲೆಗಾರ ಸಿಕ್ಕ ಅಂತ. ನಂತರ ಸರ್ಕಾರಿ ಗೌರವಗಳೊಂದಿಗೆ ಬಬಿತಾನ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ವಲ್ಸಾಡ್ನ ಪೊಲೀಸರು. ವೀಕ್ಷಕರೇ, ಇಲ್ಲಿ ಪೊಲೀಸರ ಪ್ಲಾನ್ ಏನಾಗಿತ್ತಂದ್ರೆ, ಯಾವುದಾದ್ರೂ ಒಂದು ಫೋಟೋ ತೋರಿಸಿ ಆಕೆನ ಕೇಳೋಣ, ಆಕೆಯ ರಿಯಾಕ್ಷನ್ ಬೇಸ್ ಮೇಲೆ ಕೊಲೆಗಾರ ಯಾರು ಅಂತ ಗೊತ್ತಾಗುತ್ತೆ ಅಂತ ನಿರ್ಧರಿಸಿ ತಮ್ಮದೇ ಸ್ಟೇಷನ್ ನಿಂದ ಒಂದು ಗೊತ್ತಿರೋರ ವ್ಯಕ್ತಿಯ ಫೋಟೋನ ತಗೊಂಡು ಬಬಿತಾಗೆ ತೋರಿಸ್ತಾರೆ. ಆಕೆ ಪೊಲೀಸರು ಹಾಕಿದ್ದ ಬಲೆಗೆ ಬೀಳ್ತಾಳೆ. ಸಿಸಿಟಿವಿ ಫುಟೇಜ್, ಕಾಲ್ ರೆಕಾರ್ಡ್, ಈಗ ಫೋಟೋಗಳನ್ನ ನೋಡಿ ಬಬಿತಾ ಹೆದರಿಕೊಳ್ತಾಳೆ. ಈಗ ಆಕೆಗೆ ನಿಜ ಹೇಳದೆ ಬೇರೆ ದಾರಿನೇ ಇರಲಿಲ್ಲ. ಬಬಿತಾ ಕನ್ಫೆಸ್ ಮಾಡಿ ಈ ಕಂಪ್ಲೀಟ್ ಸ್ಟೋರಿನ ಆನ್ ಕ್ಯಾಮ್ರಾ ಹೇಳ್ತಾಳೆ. 9 ತಿಂಗಳ ಗರ್ಭಿಣಿ ತನ್ನದೇ ಗೆಳತಿಯನ್ನ ಕೊಲೆ ಯಾಕೆ ಮಾಡಿದ್ಲು ಅನ್ನೋ ಪ್ರಶ್ನೆಗೆ ಆಕೆ ಕೊಟ್ಟ ಉತ್ತರ ಹೀಗಿತ್ತು. ಬಬಿತಾ ವೈಶಾಲಿಯನ್ನ 1 ವರ್ಷಗಳ ಹಿಂದೆ ಒಂದು ಫಂಕ್ಷನ್ ನಲ್ಲಿ ಪರಿಚಯ ಮಾಡ್ಕೋತಾಳೆ. ನಂತರ ಅವರಿಬ್ಬರ ಫ್ರೆಂಡ್ಶಿಪ್ ಬಹಳನೇ ಗಾಢವಾಗ್ತಾ ಹೋಗುತ್ತೆ. ಬಬಿತಾಗೆ ಯಾವಾಗ್ಲೇ ಹಣಕಾಸಿನ ತೊಂದರೆ ಆದ್ರೂ ವೈಶಾಲಿ ಸಹಾಯ ಮಾಡ್ತಿದ್ಲು. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡ ಬಬಿತಾ ವೈಶಾಲಿಯನ್ನ ತನ್ನ ಸಣ್ಣ ಪುಟ್ಟ ಅನಿವಾರ್ಯತೆಗಳಿಗೂ ಹಣ ಸಹಾಯ ಪಡ್ಕೊಳ್ಳೋಕೆ ಶುರು ಮಾಡ್ಕೊಂಡಿದ್ಲು. ಏನೂ ಪ್ರಶ್ನೆ ಮಾಡದೆ ವೈಶಾಲಿ ಕೂಡ ಹಣ ಕೊಡ್ತಿದ್ಲು. ಹೀಗೆ ಆಗ್ತಾ ಆಗ್ತಾ 1 ವರ್ಷದಲ್ಲಿ ಬೇರೆ ಬೇರೆ ಟೈಮ್ಗಳಲ್ಲಿ ವೈಶಾಲಿಯಿಂದ ಬಬಿತಾ ಇಸ್ಕೊಂಡ ಅಮೌಂಟ್ 25 ಲಕ್ಷವಾಗಿ ಹೋಗಿತ್ತು. ಹೀಗಿದ್ದು ಅವರ ಸ್ನೇಹದಲ್ಲೇನೂ ವ್ಯತ್ಯಾಸವಾಗಿರಲಿಲ್ಲ. ಆದ್ರೆ ಹಣ ಇಸ್ಕೊಂಡ ಮೇಲೆ ವಾಪಸ್ಸಂತೂ ಕೊಡ್ಲೇಬೇಕಿತ್ತು. ಬಟ್ ಬಬಿತಾಳ ಫೈನಾನ್ಷಿಯಲ್ ಕಂಡೀಷನ್ ಅಷ್ಟಾಗಿ ಚೆನ್ನಾಗಿರಲಿಲ್ಲ. ಏನೇ ದಾರಿ ಹುಡುಕಿದ್ರೂ ವೈಶಾಲಿಗೆ ಇಸ್ಕೊಂಡಿರೋ 25 ಲಕ್ಷ ಹಣ ವಾಪಸ್ ಕೊಡೋಕ್ಕಾಗಲ್ಲ ಅಂತ ಬಬಿತಾಗೆ ಅರ್ಥವಾಗಿತ್ತು. ಈ ಕಾರಣಕ್ಕೆ ಬಬಿತಾ ಸಾಲ ಕೊಟ್ಟೋರೆ ಬದುಕಿಲ್ಲ ಅಂದ್ರೆ ಸಾಲ ವಾಪಸ್ ಕೇಳೋರು ಇರಲ್ಲ, ವಾಪಸ್ ಕೊಡಬೇಕಾಗೂ ಇಲ್ಲ ಅಂತ ಅಂದ್ಕೊಂಡು ವೈಶಾಲಿನ ಮುಗಿಸೋ ಪ್ಲಾನ್ ಮಾಡ್ತಾಳೆ. ಇದಕ್ಕೆ ಆಕೆ ಮೊರೆ ಹೋಗಿದ್ದು ತನ್ನ ಫೇಸ್ಬುಕ್ ಅಕೌಂಟ್ ಅನ್ನ. ಆಕೆಗೆ ಬಹಳಷ್ಟು ಜನ ಫೇಸ್ಬುಕ್ ನಲ್ಲಿ ಫ್ರೆಂಡ್ಸ್ ಇದ್ರು. ಅದರಲ್ಲೊಬ್ಬ ಸುಖ್ವಿಂದರ್ ಬಾಟಿ. ಆತ ಒಬ್ಬ ಸೀರಿಯಲ್ ಕಿಲ್ಲರ್. ಈತ ಪಂಜಾಬ್ ನಲ್ಲಿ ವಾಸವಿದ್ದ. ಬಬಿತಾ ಹಾಗೂ ಸುಖ್ವಿಂದರ್ ಬಹಳಷ್ಟು ವರ್ಷಗಳಿಂದ ಫೇಸ್ಬುಕ್ ನಲ್ಲಿ ಫ್ರೆಂಡ್ಸ್ ಆಗಿದ್ರು. ಮೊದಲಿಗೆ ಸುಖ್ವಿಂದರ್ ಈ ಡೀಲ್ಗೆ 10 ಲಕ್ಷ ಕೇಳ್ತಾನೆ. ನಂತರ ಬಬಿತಾ ಅದನ್ನ 8 ಲಕ್ಷಕ್ಕೆ ಒಪ್ಪಿಸ್ತಾಳೆ. ಈ ಕೆಲಸವನ್ನ ಸುಖ್ವಿಂದರ್ ಒಬ್ಬನೇ ಮಾಡೋಕೆ ಸಾಧ್ಯವಿರಲಿಲ್ಲ. ಹಾಗಾಗಿ ಆತ ಈ ಡೀಲ್ಗೆ ಇನ್ನೂ ಇಬ್ಬರನ್ನ ಸೇರಿಸಿಕೊಳ್ತಾನೆ. ಬಬಿತಾಗೆ ವೈಶಾಲಿ ಬಗ್ಗೆ ಎಲ್ಲವೂ ಗೊತ್ತಿತ್ತು. ವೈಶಾಲಿ ಬಬಿತಾಳನ್ನ ಬಹಳನೇ ನಂಬ್ತಿದ್ಲು. ಆಕೆ ಎಲ್ಲೇ ಕರೆದ್ರೂ ವೈಶಾಲಿ ಬರ್ತಾಳೆ ಅಂತ ಬಬಿತಾಗೆ ಗೊತ್ತಿತ್ತು. ನಂತರ ಪ್ಲಾನ್ ನ ಪ್ರಕಾರ ಆಗಸ್ಟ್ 27ರ ಸಂಜೆ ಬಬಿತಾ ವೈಶಾಲಿಗೆ ಫೋನ್ ಮಾಡಿ, ನಾನು 8 ಲಕ್ಷ ಅರೇಂಜ್ ಮಾಡಿದ್ದೀನಿ, ಬಂದು ತಗೊಂಡೋಗು ಅಂತ ಹೇಳ್ತಾಳೆ. ಅಡ್ರೆಸ್ ಕೂಡ ಹೇಳ್ತಾಳೆ. ವೈಶಾಲಿ ತಕ್ಷಣ ತನ್ನ ಕಾರ್ ತಗೊಂಡು ಗಂಡನಿಗೆ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಮನೆಯಿಂದ ಹೊರಡ್ತಾಳೆ. ಇತ್ತ 9 ತಿಂಗಳ ಗರ್ಭಿಣಿ ಬಬಿತಾ ಕೂಡ ಮನೆಯಿಂದ ಸ್ಕೂಟಿಯಲ್ಲಿ ಹೊರಡ್ತಾಳೆ. ಆದ್ರೆ ಆಕೆ ತನ್ನ ಸ್ಕೂಟಿಯನ್ನ ಘಟನೆ ನಡೆದ ಸ್ಥಳಕ್ಕಿಂತ 1 ಕಿಲೋಮೀಟರ್ ದೂರದಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಆಟೋ ತಗೊಂಡು ಒಂದು ಖಾಲಿ ಬಿದ್ದಿದ್ದ ಡೈಮಂಡ್ ಫ್ಯಾಕ್ಟರಿ ಹತ್ತಿರ ಹೋಗಿ ವೈಶಾಲಿನ ಅಲ್ಲಿಗೆ ಕರೆಸ್ಕೊಳ್ತಾಳೆ. ನಂತರ ವೈಶಾಲಿ ಕೂಡ ಆ ಫ್ಯಾಕ್ಟರಿ ಹತ್ರ ಬರ್ತಾಳೆ. ಬಬಿತಾ ವೈಶಾಲಿಯ ಕಾರ್ನಲ್ಲಿ ಕೂತು ಆಕೆಯೊಂದಿಗೆ ಸ್ವಲ್ಪ ಹೊತ್ತು ಮಾತಾಡ್ತಾಳೆ. ಅಷ್ಟೊತ್ತಿಗೆ ಆ ಸುಪಾರಿ ಕಿಲ್ಲರ್ಗಳು ಕೂಡ ಬರ್ತಾರೆ. ಆ ಸುಪಾರಿ ಕಿಲ್ಲರ್ಗಳನ್ನ ಬಬಿತಾ ವೈಶಾಲಿಗೆ ತನ್ನ ಕಸಿನ್ಸ್ ಅಂತ ಹೇಳ್ತಾಳೆ. ನಾನೊಬ್ಬಳೇ 8 ಲಕ್ಷ ಹಣ ಇಟ್ಕೊಂಡು ಬರೋದು ಸೇಫ್ ಅಲ್ಲ ಅಂತ ಅಂದ್ಕೊಂಡು ಅವರನ್ನೂ ಜೊತೆಗೆ ಕರ್ಕೊಂಡು ಬಂದೆ ಅಷ್ಟೇ ಅಂತ ಹೇಳ್ತಾಳೆ. ವೈಶಾಲಿ ಅದನ್ನ ನಂಬ್ತಾಳೆ. ನಂತರ ಬಬಿತಾ ಆ 8 ಲಕ್ಷ ಹಣ ವೈಶಾಲಿಗೆ ಕೊಟ್ಟು ಸರಿಯಾಗಿದೆಯಾ ಅಂತ ಎಣಿಸ್ಕೋ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಆ 3 ಜನ ಸುಪಾರಿ ಕಿಲ್ಲರ್ಗಳು ಕಾರ್ನ ಹಿಂದಿನ ಸೀಟ್ ನಲ್ಲಿ ಬಂದು ಕೂತ್ಕೋತಾರೆ. ವೈಶಾಲಿ ದುಡ್ಡನ್ನ ಎಣಿಸೋದ್ರಲ್ಲಿ ಬ್ಯುಸಿ ಆಗಿದ್ದನ್ನ ನೋಡಿ ಹಿಂದಿನ ಸೀಟ್ ನಲ್ಲಿ ಕೂತ್ಕೊಂಡಿದ್ದ ಸುಪಾರಿ ಕಿಲ್ಲರ್ಗಳು ಒಂದು ಟವಲ್ಗೆ ಕ್ಲೋರೋಫಾರ್ಮ್ ಹಾಕಿ ವೈಶಾಲಿಯ ಮುಖಕ್ಕೆ ಹಿಡಿತಾರೆ. ಸ್ವಲ್ಪ ಹೊತ್ತಲ್ಲೇ ಆಕೆ ಪ್ರಜ್ಞೆ ತಪ್ತಾಳೆ. ನಂತರ ವೈಶಾಲಿಯನ್ನ ಹಿಂದಿನ ಸೀಟಿಗೆ ತಂದು ಅದೇ ಟವಲ್ ನಿಂದ ಆಕೆಯ ಕುತ್ತಿಗೆಗೆ ಹಾಕಿ ಉಸಿರುಗಟ್ಟಿಸ್ತಾರೆ. ನಂತರ ಬಬಿತಾ ಅಲ್ಲಿಂದ ಹೊರಟು ಮತ್ತೆ ಆಟೋ ಹಿಡಿದು ತನ್ನ ಸ್ಕೂಟಿ ಬಳಿ ಬಂದು ಅಲ್ಲಿಂದ ಮನೆಗೆ ವಾಪಸ್ ಬರ್ತಾಳೆ. ಅಲ್ಲಿ ಆ 3 ಜನ ಸುಪಾರಿ ಕಿಲ್ಲರ್ಗಳು ವೈಶಾಲಿಯ ಕೈಲಿದ್ದ 8 ಲಕ್ಷ ಹಣ ತಗೊಂಡು
ಕಾರ್ನ ಒಂದು ನಿರ್ಜನ ಪ್ರದೇಶಕ್ಕೆ ತಂದು ಪಾರ್ಕ್ ಮಾಡಿ ವೈಶಾಲಿಯ ಫೋನ್, ಬ್ಯಾಗ್ ಹಾಗೆ ಕಾರ್ನ ಕಂಪ್ಲೀಟ್ ಆಗಿ ಲಾಕ್ ಮಾಡಿ ಕೀ ಕೂಡ ತಗೊಂಡು ಹೋಗ್ತಾರೆ. ಬಬಿತಾ ತಂದಿದ್ದ 8 ಲಕ್ಷ ವೈಶಾಲಿಗೆ ಕೊಡೋಕಲ್ಲ, ಅದನ್ನ ಆ ಸುಪಾರಿ ಕಿಲ್ಲರ್ಗಳಿಗೆ ಕೊಡೋಕೆ. ಈ ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಬರ್ತಿದ್ದಂಗೆ ಎಲ್ಲರೂ ಶಾಕ್ಗೆ ಒಳಗಾಗ್ತಾರೆ. ವೈಶಾಲಿಯ ಆದಾಯವು ಅಷ್ಟಾಗಿ ಇರಲಿಲ್ಲ, ಯಾರಿಗೂ 25 ಲಕ್ಷ ಸಾಲ ಕೊಡುವಷ್ಟು. ಈವನ್ ವೈಶಾಲಿಯ ಗಂಡ ಹರೇಶ್ಗೂ ಕೂಡ ಇದರ ಬಗ್ಗೆ ಯಾವುದೇ ಸುಳಿವಿರಲಿಲ್ಲ. ವೈಶಾಲಿ ಯಾವತ್ತೂ ತನ್ನ ಗಂಡನ ಬಳಿ ಈ ವಿಷಯದ ಬಗ್ಗೆ ಮಾತಾಡೇ ಇರಲಿಲ್ಲ. ಇಷ್ಟೊಂದು ಹಣ ಸೇವ್ ಮಾಡಿ ವೈಶಾಲಿ ಹೇಗೆ ಬಬಿತಾಗೆ ಕೊಟ್ಲು ಅನ್ನೋದು ಕೇವಲ ವೈಶಾಲಿಗೆ ಮಾತ್ರ ಗೊತ್ತಿತ್ತು. ಸೆಪ್ಟೆಂಬರ್ 3ಕ್ಕೆ ಪೊಲೀಸರು ಈ ಕೇಸ್ನ ಆರೋಪಿಗಳನ್ನ ಬಂಧಿಸಿ ಪ್ರೆಸ್ ಮುಂದೆ ಹಾಜರುಪಡಿಸಿದ್ರು. ಎಲ್ಲರನ್ನು ಬಂಧಿಸಿದ ಪೊಲೀಸರು ಚಾರ್ಜ್ ಶೀಟ್ ಫೈಲ್ ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಸದ್ಯಕ್ಕೆ ಬಬಿತಾ ಸೇರಿದಂತೆ ಎಲ್ಲರೂ ಜೈಲ್ನಲ್ಲಿದ್ದಾರೆ. ತೀರ್ಪು ಬರೋದು ಬಾಕಿ ಇದೆ. ಸ್ಟೋರಿನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕತೆ ಹೇಗನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.